ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ನಡೆಸ್ತಿರುವಂತ ಎಲ್ಲಾ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇಂಗ್ಲಿಷ್ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತಾನೆ ಇದ್ದಾವೆ. ಅದು ಸೆಂಟ್ರಲ್ ಗವರ್ಮೆಂಟ್ ಅವರು ನಡೆಸುವಂತ ಎಕ್ಸಾಮ್ಸ್ಗಳಾಗಿರಲಿ, ಕರ್ನಾಟಕದಲ್ಲಿ ಕೆಪಿಎಸ್ಸಿ ಮತ್ತು ಕೆಇಎನ್ ಅವರು ನಡೆಸುವಂತ ಎಕ್ಸಾಮ್ಸ್ ಆಗಿರಲಿ, ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಅಂಡ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಡಿಗ್ರಿ ಮುಗಿಸ್ಕೊಂಡು ಪಿ.ಜಿ ಕೋರ್ಸಸ್ಗಳು ಮಾಡ್ಬೇಕಂತ ಬರೆಯೋ PGCET ಎಕ್ಸಾಮ್ ಆಗಿರಲಿ, PSI ಎಕ್ಸಾಮ್ ಆಗಿರಲಿ, FDA, PDO, ಬ್ಯಾಂಕಿಂಗ್, ಈವನ್ ರೆಗ್ಯುಲರ್ ಡಿಗ್ರಿಗಳು ಅಂದ್ರೆ BCom, BA, BCA ಏನು ಓದ್ತಾ ಇದ್ದೀರೋ ಎಲ್ಲಾದ್ರಲ್ಲೂ ಕೂಡ ಈ ತರದ್ದು ಗ್ರಾಮರ್ ಮೇಲೆ ಕ್ವಶನ್ಸ್ಗಳು ಇದ್ದಾನೆ ಇರ್ತವೆ. ಐ ಮೀನ್ ಗ್ರಾಮರ್ ಟಾಪಿಕ್ಸ್ಗಳು ಇದ್ದಾನೆ ಇರ್ತವೆ. ಸೊ ಇದೆಲ್ಲವನ್ನು ಕವರ್ ಮಾಡಿಕೊಂಡು ರೂರಲ್ ಏರಿಯಾ ಇಂದ ಬಂದು ಇವತ್ತಿಗೂ ಕೂಡ ಇಂಗ್ಲಿಷ್ ಕಷ್ಟ ಅಂತ ಫೀಲ್ ಮಾಡ್ಕೊಳ್ಳುವಂತ ಮಕ್ಕಳುಗಳಿಗೆ ಅಥವಾ ಆಸ್ಪಿರೆಂಟ್ಸ್ಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ, ಮತ್ತೆ ಎಲ್ಲಾ ವಿಡಿಯೋಸ್ಗಳನ್ನ ನೋಡಿ. ವಿಡಿಯೋದಲ್ಲಿ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದೆ, ನಿಮಗೆ ಉಪಯೋಗ ಆಗುತ್ತೆ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಹೆಚ್ಚಿನ ಜನಗಳಿಗೆ ಇದು ಅನುಕೂಲ ಆಗೋ ತರ ಮಾಡೋ ತರ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ನಿಮಗೆ ಅವಶ್ಯಕತೆ ಇದೆ ಅಂತ ಫೀಲ್ ಆಯ್ತು ಅಂತಂದ್ರೆ ಇನ್ನೂ ಬೇರೆ ಬೇರೆ ಟಾಪಿಕ್ಸ್ಗಳ ಮೇಲೆ ಈ ವಿಡಿಯೋ ಸೀರೀಸ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಅಂಡ್ ಪ್ರೆಸೆಂಟ್ಲಿ ಈ ವಿಡಿಯೋಗೆ ಬಂದ್ರೆ, ನೀವು ಇಲ್ಲಿ ಟೈಟಲ್ ಅಲ್ಲಿ ನೋಡ್ತಾ ಇರೋ ಹಂಗೆ ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಆರ್ಟಿಕಲ್ಸ್ಗಳ ಬಗ್ಗೆ. ಅಂಡ್ ಎಗೈನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಲಿ ಅಥವಾ ಡಿಗ್ರಿ ಸಿಲೆಬಸ್ ಆಗಿರಲಿ ಅಂತ ಬಂದ್ರೆ ಆರ್ಟಿಕಲ್ ಅನ್ನೋದು ಕಂಪಲ್ಸರಿ ಟಾಪಿಕ್ ಆಗಿ ಎಲ್ಲಾ ಕಡೆನೂ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಸರಳವಾಗಿ ಕನ್ನಡದಲ್ಲೇನೆ ವಿವರಣೆ ಮಾಡುವಂತದ್ದನ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದಾಗಿದೆ. ಆರ್ಟಿಕಲ್ಸ್ ಬಗ್ಗೆ ಎಲ್ರಿಗೂ ಕೂಡ ಬೇಸಿಕ್ ಐಡಿಯಾ ಇದ್ದೇ ಇರುತ್ತೆ. ದೇರ್ ಆರ್ 3 ಆರ್ಟಿಕಲ್ಸ್ ಇನ್ ಇಂಗ್ಲಿಷ್. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಎ, ಆನ್ ಅಂಡ್ ದ, ಈ 3 ಆರ್ಟಿಕಲ್ಸ್ ಇದಾವೆ. ಅಂಡ್ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ರೆ ವಿ ಹ್ಯಾವ್ 2 ಟೈಪ್ಸ್, ಡೆಫಿನೆಟ್ ಆರ್ಟಿಕಲ್ ಅಂಡ್ ಇನ್ಡೆಫಿನೆಟ್ ಆರ್ಟಿಕಲ್. ಸೊ ದ ಅನ್ನ ಡೆಫಿನೆಟ್ ಆರ್ಟಿಕಲ್ ಅಂತೀವಿ, ಎ ಮತ್ತೆ ಆನ್ ಅನ್ನ ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಅಂಡ್ ಈ ವಿಡಿಯೋದಲ್ಲಿ ಈ 3 ಆರ್ಟಿಕಲ್ಸ್ಗಳನ್ನ ಎಲ್ಲಿ ಯೂಸ್ ಮಾಡಬೇಕು ಮತ್ತೆ ಹೇಗೆ ಯೂಸ್ ಮಾಡಬೇಕು, ಹೇಗೆ ಅಂತಂದ್ರೆ ಯಾವುದು ರೈಟ್ ಯೂಸೇಜ್ ಆಗುತ್ತೆ ಮತ್ತೆ ರಾಂಗ್ ಯೂಸೇಜ್ ಆಗುತ್ತೆ, ಪ್ರಿಫರಬಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಂದಾಗ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಅದನ್ನು ಡಿಸ್ಕಸ್ ಮಾಡೋಣ ಅಲಾಂಗ್ ವಿತ್ ಪ್ರಾಕ್ಟೀಸ್ ಕ್ವಶನ್ಸ್. ಇದೆಲ್ಲವೂ ಕೂಡ ಇದ್ರಲ್ಲಿ ಕವರ್ ಆಗುತ್ತೆ. ಅಂಡ್ ಇಲ್ಲಿ ಜಸ್ಟ್ 4 ಸೆಂಟೆನ್ಸ್ಗಳನ್ನ ನೋಡಿ, ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದನ್ನ. ಇಟ್ ಈಸ್ ಆನ್ ಆಪಲ್, ದಟ್ ಈಸ್ ಎ ಚೇರ್, ಶಿ ಈಸ್ ಎ ಗರ್ಲ್, ಈಸ್ ಅನ್ ಇಂಟೆಲಿಜೆಂಟ್ ಬಾಯ್. ಸೊ ದೇರ್ ಆರ್ 4 ಸೆಂಟೆನ್ಸಸ್. ಅಂಡ್ ಒನ್ ಮೋರ್ ಥಿಂಗ್, ಎ ಇದೆಯಲ್ಲ ಅದನ್ನ 2 ತರ ಪ್ರೊನೌನ್ಸ್ ಮಾಡ್ತೀವಿ, ಒಂದು ಆ ಅಂತ ಮತ್ತೊಂದು ಎ ಅಂತ, ಎರಡು ಕೂಡ ಕರೆಕ್ಟ್. ಸೊ ಇಲ್ಲಿ ಯಾಕೆ ಯೂಸ್ ಮಾಡ್ತೀವಿ ಹಾಗಾದ್ರೆ, ಈ ದಾ ಇದೆಯಲ್ಲ ಇದನ್ನ ಲೇಟರ್ ಆನ್ ಡಿಸ್ಕಸ್ ಮಾಡೋಣ. ಬಿಗಿನಿಂಗ್ ಅಲ್ಲಿ ಎ ಮತ್ತೆ ಆನ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಗಳೇನಿದಾವೆ ಫಸ್ಟ್ ಇವನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಅದರಲ್ಲೂ ಪ್ರಿಫರಬಲಿ ಎ ಅನ್ನ ಯಾವಾಗ ಯೂಸ್ ಮಾಡಬೇಕು ಮತ್ತೆ ಆನ್ ಅನ್ನ ಯಾವಾಗ ಯೂಸ್ ಮಾಡಬೇಕು ಡೀಟೇಲ್ ಆಗಿ ನೋಡೋಣ. ಇದು ಮುಗಿದ ಮೇಲೆ ನಾವು ದಾ ಬಗ್ಗೆ ಡಿಸ್ಕಸ್ ಮಾಡೋಣ, ಅದನ್ನ ಎಲ್ಲಿ, ಯಾಕೆ ಮತ್ತೆ ಹೇಗೆ ಯೂಸ್ ಮಾಡಬೇಕು ಎನ್ನಲ್ವನ್ನು ಕೂಡ. ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಈ 4 ಸೆಂಟೆನ್ಸ್ಗಳಲ್ಲಿ ಈ ನೌನ್ಗಳೇನಿದೆಯಲ್ಲ ಆಪಲ್, ಚೇರ್, ಗರ್ಲ್ ಅಂಡ್ ಬಾಯ್, ಈ 4 ಕೂಡ ಸಿಂಗ್ಯುಲರ್ ಇದಾವೆ. ಸೊ ಸಿಂಗ್ಯುಲರ್ ಒಟ್ಟಿಗೆ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಅನ್ನೋ ಮೀನಿಂಗ್ ಅನ್ನ ಅಥವಾ ಒನ್ ಅನ್ನೋ ಮೀನಿಂಗ್ ಅನ್ನ ಇವು ಕನ್ವೆ ಮಾಡ್ತವೆ, ಬೋತ್ ಎ ಅಂಡ್ ಆನ್. ಸೊ ಹಾಗಾಗಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋ ರೂಲ್ ಏನು ಅಂತಂದ್ರೆ, ಇವೆರಡ ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡ್ಬೇಕಾದ್ರೆ ದೇ ಹ್ಯಾವ್ ಟು ಬಿ ಯೂಸ್ ವಿತ್ ಸಿಂಗ್ಯುಲರ್ ವರ್ಡ್ಸ್. ಓಕೆ, ಯಾವ್ದ್ರ ಒಟ್ಟಿಗೆ ಯೂಸ್ ಆಗ್ತವೆ ಇಲ್ಲಿ ನೋಡಿ, ಆಪಲ್, ಚೇರ್ ಮತ್ತೆ ಗರ್ಲ್ ಇದೆ, ಇಲ್ಲಿ ಇಂಟೆಲಿಜೆಂಟ್ ಬಾಯ್ ಇದೆ. ಸೊ ಇದು 3 ಡೈರೆಕ್ಟ್ ಆಗಿ ನಾವು ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತಾ ಇರೋದು ನೌನ್ಗಳ ಒಟ್ಟಿಗೆ. ಸೊ ಆನ್ ಆಪಲ್ ಮ್ಯಾಚ್ ಮಾಡ್ತಾ ಇದೆ, ಎ ಚೇರ್ ಮ್ಯಾಚ್ ಮಾಡ್ತಾ ಇದೆ, ಅಂಡ್ ಇಲ್ಲಿ ಎ ಬಂದು ಗರ್ಲ್ ಮ್ಯಾಚ್ ಮಾಡ್ತಾ ಇದೆ. ಬಟ್ ಇಲ್ಲಿ ಬಾಯ್ಗಿಂತ ಮುಂಚೆ ಇಂಟೆಲಿಜೆಂಟ್ ಇದೆ. ಸೊ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ. ಸೊ ವಾಟ್ ಕೈಂಡ್ ಆಫ್ ಬಾಯ್ ಅಂತ ಹೇಳಿ ಈ ವರ್ಡ್ ಡಿಫೈನ್ ಮಾಡ್ತಾ ಇದೆ. ಸೊ ಈ ತರ ಕಾಂಬಿನೇಷನ್ ಅಲ್ಲಿ ಏನಾದ್ರು ವರ್ಡ್ಸ್ ಗಳು ಬಂದ್ರೆ ಅಥವಾ ಸೆಂಟೆನ್ಸ್ ಗಳು ಬಂದಾಗ ನಾನು ನೌನ್ಗಿಂತ ಮುಂಚೆ ಇರುವಂತ ಅಡ್ಜೆಕ್ಟಿವ್ ಇರುತ್ತಲ್ಲ, ಅಡ್ಜೆಕ್ಟಿವ್ ಗೆ ಮ್ಯಾಚ್ ಮಾಡೋ ತರ ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಯಾವ ಸೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಹಾಗಾದ್ರೆ, ಡಿಫ್ರೆನ್ಸ್ ಏನ್ ಎರಡಕ್ಕೂ, ಎ ಯಾವಾಗ ಯೂಸ್ ಮಾಡಬೇಕು, ಆನ್ ಯಾವಾಗ ಯೂಸ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇವಾಗ ಎರಡು ಸಿಂಗ್ಯುಲರ್ ಒಟ್ಟಿಗೆ ಯೂಸ್ ಮಾಡಬೇಕು, ಅದ್ರ ಜೊತೆಗೆ ಕೌಂಟಬಲ್ ನೌನ್ ಒಟ್ಟಿಗೆ ಯೂಸ್ ಮಾಡಬೇಕು. ನಾನು ನೆಕ್ಸ್ಟ್ ಸ್ಕ್ರೀನ್ ನಲ್ಲಿ ನಿಮಗೆ ಅದನ್ನ ಲಿಸ್ಟ್ ಹಾಕ್ತೀನಿ, ಒಂದಷ್ಟು ಕೌಂಟಬಲ್ ನೌನ್ಗಳು ಯಾವಿದಾವೆ, ಹಂಗಂದ್ರೆ ಏನು, ಅನ್ಕೌಂಟಬಲ್ ನೌನ್ ಅಂದ್ರೆ ಏನು, ಯಾವ್ಯಾವ ಇದಾವೆ ಅಂತ ಹೇಳಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ನೀವು ಅಂತಂದ್ರೆ, ಯಾವ್ದನ್ನ ನಂಬರ್ ಅನ್ನ ಕೊಟ್ಟು ನಾವು 1 2 3 4 ಅಂತ ನಂಬರ್ ಅನ್ನ ಕೌಂಟ್ ಮಾಡ್ತೀವೋ, ಇನ್ಫಿನಿಟಿ ಎಲ್ಲಿವರೆಗೂ ಹೋಗ್ಬೇಕಾದ್ರೂ ಹೋಗ್ಬೋದು ನಂಬರ್ ಅದು. ಸೊ 1 2 3 ಅಂತ ಯಾವ್ದನ್ನ ಕೌಂಟ್ ಮಾಡ್ತೀವಿ ಅದನ್ನ ಕೌಂಟಬಲ್ ನೌನ್ ಅಂತ ಕರಿತೀವಿ. ಅಂಡ್ ಯಾವ್ದನ್ನ ಆ ತರ ನಂಬರ್ಗಳನ್ನ ಕೊಟ್ಕೊಂಡು 1 2 3 4 5 ಅಂತ ಕೌಂಟ್ ಮಾಡಕ್ ಆಗೋದಿಲ್ಲ, ಬೇರೆ ಮೀನ್ಸ್ ಆಫ್ ಮೆಷರ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ, ಅಂತದನ್ನ ಅನ್ಕೌಂಟಬಲ್ ನೌನ್ ಅಂತ ಕರಿತೀವಿ. ಸೊ ಅನ್ಕೌಂಟಬಲ್ ನೌನ್ ಅಂದ್ರೆ ಯಾವುದು ಅಂದ್ರೆ, ಇವಾಗ ಪೆಟ್ರೋಲ್ ಆಗಿರ್ಬೋದು ಅಥವಾ ವಾಟರ್, ಮಿಲ್ಕ್, ನಾವು ಮನೆಗೆ ಯೂಸ್ ಮಾಡುವಂತ ಯಾವುದೇ ಗ್ರೈನ್ಸ್ ಗಳಾಗಿರ್ಲಿ ಅಂದ್ರೆ ದವಸ ಧಾನ್ಯಗಳಾಗಿರ್ಲಿ, ಅದನ್ನೆಲ್ಲ ಯೂಸ್ ಮಾಡುವಾಗ 1 2 3 4 ಅಂತ ಕೇಳಲ್ಲ. ಈಗ ನಮ್ಗೆ ಶುಗರ್ ಬೇಕು ಅಂತಂದ್ರೆ 1 kg ಅಂತಾನೋ 1/2 kg ಅಂತಾನೋ ಕೇಳ್ತೀವಿ. ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಬೇಕು ಅಂತಂದ್ರೆ
ಒಂದು 100 ರುಪೀಸ್ದೋ ಅಥವಾ 1 ಲೀಟ್ರೋ 2 ಲೀಟರ್ಸೋ ಹೀಗೆ ಕೇಳ್ತೀವಿ ಬಿಟ್ರೆ 1 ಪೆಟ್ರೋಲ್ 2 ಪೆಟ್ರೋಲ್ 1 ಶುಗರ್ 2 ಶುಗರ್ಸ್ ಅಂತ ಕೇಳಲ್ಲ. 1 ಪೌಚ್ ಅಂತ ಕೇಳೋದು 1 ಸ್ಯಾಶೆ ಅಂತ ಕೇಳೋದು ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಬಟ್ ಸ್ಟ್ರೈಟ್ ಅವೇ ಯೂಸ್ ಮಾಡುವಾಗ ಆ ಥರದ ನೌನ್ಗಳಿಗೆ 1 2 3 4 ಅಂತ ನಂಬರ್ ಕೊಟ್ಕೊಂಡು ಕೌಂಟ್ ಮಾಡೋದಿಲ್ಲ. ಸೊ ಈ ತರ ಯಾವುದಕ್ಕೆ 1 2 3 ಕೊಡಕ್ ಆಗಲ್ಲ, ಅದೆಲ್ಲ ಅನ್ಕೌಂಟಬಲ್ ಆಗುತ್ತೆ. ಯಾವುದನ್ನ ವಿತ್ ನಂಬರ್ ಕೌಂಟ್ ಮಾಡ್ತೀವಿ ಅದನ್ನ ಕೌಂಟಬಲ್ ನೌನ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ತಿರೋ ಹಂಗೆ ನಾನು ಸಿಂಗ್ಯುಲರ್ ನಂಬರ್ ಅಂತ ಒಂದು ಹಾಕಿದ್ದೀನಿ, ನೆಕ್ಸ್ಟ್ ಕೌಂಟಬಲ್ ನೌನ್ ಅಂತ ಇನ್ನೊಂದು ಹಾಕಿದ್ದೀನಿ. ಸೊ ವಾಟ್ ಡಸ್ ಇಟ್ ಮೀನ್? ಅಗೇನ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಎ ಆನ್ ಯೂಸೇಜ್ ಅಂತ ಬಂದ್ರೆ ದೇ ಹ್ಯಾವ್ ಟು ಬಿ ಯೂಸ್ಡ್ ವಿತ್ ಸಿಂಗ್ಯುಲರ್ ನಂಬರ್ ಅಂಡ್ ಕೌಂಟಬಲ್ ನೌನ್ಸ್. ಸಿಂಗ್ಯುಲರ್ ನಂಬರ್ ಅಂದ್ರೆ ನೀವು ಪ್ರೀವಿಯಸ್ ಸ್ಕ್ರೀನ್ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಗರ್ಲ್ ಬಂತು, ಚೇರ್, ಆಪಲ್ ಅಂಡ್ ಬಾಯ್ ಎಲ್ಲ ಬಂದ್ರಲ್ವಾ, ಎಲ್ಲ ಒಂದೊಂದೇ ಇತ್ತು. ಸೊ ಹಾಗಾಗಿ ನಂಬರ್ ನಲ್ಲಿ ಸಿಂಗ್ಯುಲರ್ ಇರಬೇಕು ಮತ್ತೆ ಕೌಂಟಬಲ್ ನೌನ್ ಇರಬೇಕು. ಸೊ ಇದಿರ್ಬೇಕಂದ್ರೆ ಅರ್ಥ ಏನು? ಇವೆರಡು ಆರ್ಟಿಕಲ್ಸ್ ಗಳು ಕೂಡ ಪ್ಲೂರಲ್ ನಂಬರ್ ಜೊತೆಗೆ ಯೂಸ್ ಆಗಬಾರ್ದು, ಜೊತೆಗೆ ಅನ್ಕೌಂಟಬಲ್ ನೌನ್ ಜೊತೆಗೆ ಅದನ್ನ ಯೂಸ್ ಮಾಡಲ್ಲ. ಇದು ಫಸ್ಟ್ ಪಾಯಿಂಟ್ ನೆನ್ಬಿಟ್ಕೋಬೇಕಾಗಿರೋದು. ಅಂಡ್ ಅಗೇನ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಕಡೆ ಕಣ್ಣಿನ ಸಿಂಬಲ್ ಇದೆ ಮತ್ತೆ ಈ ಕಡೆ ಇಯರ್ ಸಿಂಬಲ್ ಇದೆ, ಕಿವಿ ಮತ್ತೆ ಕಣ್ಣು. ಸೊ ಹಂಗಾದ್ರೆ ಎ ಆನ್ ಅಂತ ಬಂದ್ರೆ ಆಲ್ರೆಡಿ ಅದನ್ನ ಕೇಳಿ ಇರ್ತೀರಾ, ಇದನ್ನ ವೊವೆಲ್ ಸೌಂಡ್ ಒಟ್ಟಿಗೆ ಒಂದನ್ನ ಯೂಸ್ ಮಾಡ್ತೀವಿ, ಕಾನ್ಸನೆಂಟ್ ಸೌಂಡ್ ಜೊತೆಗೆ ಇನ್ನೊಂದನ್ನ ಯೂಸ್ ಮಾಡ್ತೀವಿ ಅಂತೇಳಿ. ಸೊ ವೊವೆಲ್ ವರ್ಸಸ್ ಕಾನ್ಸನೆಂಟ್ ಸೌಂಡ್ಸ್ ಅಂತ ಬಂದ್ರೆ ಇಲ್ಲಿ ಏನ್ 5 ಕಾಣಿಸ್ತಾ ಇದಾವಲ್ಲ ಸ್ಕ್ರೀನ್ ಮೇಲೆ, ಲೆಟರ್ ವೈಸ್ ಅಥವಾ ಸ್ಪೆಲ್ಲಿಂಗ್ ವೈಸ್ ಅಂತ ಬಂದಾಗ ದೀಸ್ 5 ಆರ್ ವೊವೆಲ್ಸ್. ಸೊ 26 ಆಲ್ಫಾಬೆಟ್ ನಲ್ಲಿ ಈ 5ಅನ್ನ ಬಿಟ್ಟು ಮಿಕ್ಕಿದ ಯಾವೆಲ್ಲ ಲೆಟರ್ಗಳಿದಾವಲ್ಲ ಅವೆಲ್ಲ ಕಾನ್ಸೋನೆಂಟ್ಸ್ ಗಳಾಗುತ್ತೆ. ಸೊ ಕಾನ್ಸೋನೆಂಟ್ ಸೌಂಡ್ ಒಟ್ಟಿಗೆ ನಾವು ಎ ಅನ್ನ ಯೂಸ್ ಮಾಡ್ತೀವಿ ಅಂಡ್ ವೊವೆಲ್ ಸೌಂಡ್ ಒಟ್ಟಿಗೆ ಆನ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಕಾನ್ಸೋನೆಂಟ್ ಸೌಂಡ್ ಜೊತೆಗೆ ನಾವು ಎ ಅನ್ನ ಯೂಸ್ ಮಾಡಬೇಕು ಅಂಡ್ ವೊವೆಲ್ ಸೌಂಡ್ ಜೊತೆಗೆ ಆನ್ ಅನ್ನ ಯೂಸ್ ಮಾಡಬೇಕು. ನಾನು ಯಾಕೆ ಇಲ್ಲಿ ಐ ಮತ್ತೆ ಇಯರ್ ಸಿಂಬಲ್ ಅನ್ನ ಹಾಕಿದ್ದೀನಿ ಅಂದ್ರೆ ಅದು ನಿಮ್ಗೆ ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಆಗುತ್ತೆ. ವಿಜುವಲ್ ಎಫೆಕ್ಟ್ ಇತ್ತು ಅಂತಂದ್ರೆ ನಮಗೆ ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಆಗೋದಿಲ್ಲ, ಸೌಂಡ್ ಇಂಪಾರ್ಟೆಂಟ್ ಆಗುತ್ತೆ. ರಿಮೆಂಬರ್, ಸ್ಪೆಲ್ಲಿಂಗ್ ಈಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. ವೊವೆಲ್ ಅಥವಾ ಕಾನ್ಸೋನೆಂಟ್ ಅಂತ ಬಂದಾಗ ಇಂಪಾರ್ಟೆಂಟ್ ಆಗೋದು, ನಾವು ಕನ್ಸಿಡರೇಷನ್ ತಗೋಬೇಕಾಗಿರೋದು ಓನ್ಲಿ ಸೌಂಡ್. ಸೊ ಇಂಗ್ಲಿಷ್ ನಲ್ಲಿ 26 ಆಲ್ಫಾಬೆಟ್ಸ್ ಇದೆ, ಬಟ್ ಸೌಂಡ್ಸ್ ಅಂತ ಬಂದಾಗ ದೇರ್ ಆರ್ 44 ಸೌಂಡ್ಸ್. ಸೊ ಹಾಗಾಗಿ ಕೆಲವೊಂದು ಕಾನ್ಸೋನೆಂಟ್ಸ್ ಗಳು ಸ್ಪೆಲ್ಲಿಂಗ್ ಕಾನ್ಸೋನೆಂಟ್ ಇರುತ್ತೆ, ಬಟ್ ಅದು ಪ್ರೊಡ್ಯೂಸ್ ಮಾಡೋಂಥ ಸೌಂಡ್ ಇರುತ್ತಲ್ಲ ಅದು ವೊವೆಲ್ ಆಗುತ್ತೆ. ಅಂಡ್ ವೈಸ್ ವರ್ಸಾ ಬಂದ್ರೆ ಕೆಲವೊಂದು ವೊವೆಲ್ ಸ್ಪೆಲ್ಲಿಂಗ್ಸ್ ಇರ್ತವೆ, ಬಟ್ ಬಿಗಿನಿಂಗ್ ಅಲ್ಲಿ ಅವು ಕಾನ್ಸೋನೆಂಟ್ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಈ ಲಾಜಿಕ್ ಅನ್ನ ಮತ್ತೆ ಈ ತರ ಕಾಂಪ್ಲೆಕ್ಸ್ ಯೂಸೇಜ್ ಗಳೇನಿದಾವೆ ಅಥವಾ ತುಂಬಾ ಕನ್ಫ್ಯೂಸಿಂಗ್ ಆಗುವಂತದ್ದು ವರ್ಡ್ಸ್ ಗಳು ಏನ್ ಬರ್ತವೆ ಅದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ, ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಯಾವುದೇ ರೀತಿಯಾದ ಎಕ್ಸಾಮ್ಸ್ ಗಳಲ್ಲಿ ಆರ್ಟಿಕಲ್ಸ್ ಮೇಲೆ ಈ ತರ ಕ್ವಶನ್ಸ್ ಗಳು ಬಂದ್ರೆ ನೀವು ಈಸಿಯಾಗಿ ಆನ್ಸರ್ಸ್ ಅನ್ನ ಮಾಡ್ಬೋದು. ಸೊ ಅದು ಗೊತ್ತಾಗಬೇಕು ಅಂತಂದ್ರೆ ನಿಮಗೆ ಅಟ್ಲೀಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂತ, ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ವರ್ಡ್ಸ್ ಗಳಲ್ಲಿ ಫಸ್ಟ್ ಸೌಂಡ್ ಏನ್ ಬರುತ್ತೆ ಅದನ್ನ ನೋಡ್ಕೋಬೇಕು. ಹಂಗಂದ್ರೆ ಹೆಂಗೆ ಅರ್ಥ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಸಿಂಗ್ಯುಲರ್ ಅಂತ ಇದೆ. ವಾಟ್ ಇಸ್ ದ ಫಸ್ಟ್ ಸೌಂಡ್? ಸಾ ಸೌಂಡ್. ಇಲ್ಲಿ ಬಂದ್ರೆ ನ ಸೌಂಡ್. ಅಗೇನ್ ಈ ತರದ್ದು ಕೌಂಟಬಲ್, ಇಲ್ಲಿ ಕಾ ಸೌಂಡ್ ಬರುತ್ತೆ, ಇಲ್ಲಿ ನಾ ಸೌಂಡ್ ಬರುತ್ತೆ. ಸೊ ಪ್ರತಿ ವರ್ಡ್ಗಳನ್ನ ನೋಡಿದಾಗ ಬಿಗಿನಿಂಗ್ ಅಲ್ಲಿ ಏನು ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಅದು ಮೊಬೈಲ್ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆಯಾ ಅಥವಾ ಕಾನ್ಸನೆಂಟ್ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆಯಾ, ಇದನ್ನ ಗಮನ ಇಟ್ಟು ನೋಡ್ಕೋಬೇಕು. ಅಷ್ಟು ಗೊತ್ತಾಯ್ತು ಅಂತಂದ್ರೆ ಮಿಕ್ಕಿದ ಪೋರ್ಷನ್ಸ್ ಎಲ್ಲ ಈಸಿ ಆಗುತ್ತೆ ಆನ್ಸರ್ ಮಾಡುವಂಥದ್ದು. ಯು ಹ್ಯಾವ್ 2 ಸೆಂಟೆನ್ಸಸ್ ಆನ್ ದ ಸ್ಕ್ರೀನ್. ಮೊದಲನೇದು ದಿಸ್ ಈಸ್ ಡ್ಯಾಶ್ ಯೂನಿವರ್ಸಿಟಿ ಅಂತಿದೆ, ಎರಡನೇದು ಬಂದು ಹಿ ಈಸ್ ಡ್ಯಾಶ್ ಒನ್ ಐಡ್ ಮ್ಯಾನ್ ಅಂತ ಇದೆ. ಸೊ ನೀವು ಇಲ್ಲಿ ಸೌಂಡ್ ಅಷ್ಟನ್ನೇ ನೋಡ್ಬೇಕಾಗತ್ತೆ ಬಿಟ್ರೆ ಸ್ಪೆಲ್ಲಿಂಗ್ ಅನ್ನ ಅಬ್ಸರ್ವ್ ಮಾಡಬಾರ್ದು. ಓಕೆನಾ? ನಾನು ಅವಾಗಲೇ ಹೇಳಿದೆ, ಅದೇ ಕಾರಣಕ್ಕೆ ಈ ಕಡೆ ಐ ಸಿಂಬಲ್ ಇದೆ, ಈ ಕಡೆ ಇಯರ್ ಸಿಂಬಲ್ ಇದೆ. ಸೊ ಯೂನಿವರ್ಸಿಟಿ ಅಂಡ್ ಒನ್, ಸೊ ಎರಡು ಕೂಡ ವೊವೆಲ್ ಇಲ್ಲೇ ಇದೆ, ಎ ಇ ಐ ಒ ಯು. ಬಟ್ ನಮಗ್ ಬೇಕಾಗಿರೋದೇನು ಸೌಂಡ್ ಬೇಕಾಗಿರೋದೇ ಬಿಟ್ರೆ ವೊವೆಲ್ ಬೇಕಾಗಿಲ್ಲ. ಸೊ ಹಾಗಾಗಿ ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಕನ್ನಡದಲ್ಲಿ ಸ್ವರ ಮತ್ತೆ ವ್ಯಂಜನ ಅಂತ ಎರಡು ಕಾನ್ಸೆಪ್ಟ್ಸ್ ಇದೆ. ಓಕೆನಾ? ಒಂದು ಉ ಅಂತಿದೆ, ಇನ್ನೊಂದು ಯಾ ಬರುತ್ತಲ್ಲ, ಯಾಕೊಂಬಿಳೆ ಯು ಬರುತ್ತೆ ಇನ್ನೊಂದು. ಓಕೆನಾ? ಸೊ ಇಲ್ಲಿ ಯೂನಿವರ್ಸಿಟಿ ಅಂತಂದ್ರೆ ಯು ಅಂತ ಹೇಳ್ತೀವಿ ಬಿಟ್ರೆ ಯೂನಿವರ್ಸಿಟಿ ಮೊದಲನೇದು ಐ ಯು ಬರುತ್ತಲ್ಲ, ಈ ಯೂನಿವರ್ಸಿಟಿ ಹೇಳಲ್ಲ. ಸೊ ನಾವ್ ಹೇಳೋದು ಯಾವ್ದನ್ನ? ಇದನ್ನ. ಸೊ ಹಾಗಾಗಿ ಬಿಗಿನಿಂಗ್ ಅಲ್ಲಿ ಇದು ವೈ ಸೌಂಡ್ ಅನ್ನ ಪ್ರೊನೌನ್ಸ್ ಮಾಡೋದ್ರಿಂದ, ಐ ರಿಪೀಟ್, ಬಿಗಿನಿಂಗ್ ಅಲ್ಲಿ ಫಸ್ಟ್ ಯೂನಿವರ್ಸಿಟಿ ಇದೆಯಲ್ಲ, ಆಕ್ಚುಲಿ ಇದು ಪ್ರೊನೌನ್ಸ್ ಮಾಡ್ತಾ ಇರೋದು ವೈ ಸೌಂಡ್ ಅನ್ನ, ವೈ ಇಂದ ಶುರುವಾಗುವಂತದ್ದನ್ನ. ಸೊ ಹಾಗಾಗಿ ಇಲ್ಲಿ ನಾವು ಎ ಆನ್ ಅಂತ ಹಾಕ್ಬಾರ್ದು, ಎ ಯೂನಿವರ್ಸಿಟಿ ಅಂತ ಹಾಕ್ಬೇಕು. ಸೊ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ಈ ತರದನ್ನ ನೀವು ಗಮನ ಇಟ್ಟು ಸೂಕ್ಷ್ಮವಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಾಯ್ತು ಅಂತಂದ್ರೆ ಈ ತರ ಯಾವುದೇ ಕ್ವಶನ್ಸ್ ಗಳನ್ನ ನಿಮ್ಗೆ ಕನ್ಫ್ಯೂಸ್ ಆಗೋ ತರ ಕೊಟ್ಟರೆ ಎಕ್ಸಾಮ್ ನಲ್ಲಿ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅಂಡ್ ಎರಡನೇ ಸೆಂಟೆನ್ಸ್ ಬಂದ್ರೆ ಹಿ ಈಸ್ ಡ್ಯಾಶ್ ಒನ್ ಐಡ್ ಮ್ಯಾನ್ ಅಂತ ಇದೆ. ಸೊ ಅಗೇನ್ ಇಲ್ಲಿ ಒನ್ ಏನಿದೆಯಲ್ಲ ಇದು, ಸೊ ಇಲ್ಲಿ ವೊವೆಲ್ ಸ್ಪೆಲ್ಲಿಂಗ್ ಇದೆ, ಇಲ್ಲೇ ಇದೆ ಇಲ್ಲಿ. ಸೊ 5 ವೊವೆಲ್ಸ್ ಅಲ್ಲಿ ಇದು ಕೂಡ ಒಂದು. ಬಟ್ ಅಗೈನ್ ಕನ್ನಡದಲ್ಲಿ ನಮ್ಗೆ ಎರಡು ಓ ಇದೆ, ಒಂದು ಅ ಆ, ಇ ಓ ಸ್ವರ ಬರುತ್ತೆ, ಇನ್ನೊಂದು ವಾ ಬರುತ್ತೆ. ಯಾರಲ್ಲ ಅವಾ ಬರುತ್ತಲ್ಲ, ಅವಾ ಬರುತ್ತೆ. ಓಕೆ, ಸೊ ಇದು ಮೌಸ್ ಅಲ್ಲೇ ಬರಿತಾ ಇದ್ದೀನಿ, ಸ್ವಲ್ಪ ಆ ಕಡೆ ಈ ಕಡೆ ವಕ್ರವಾಗಿ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಓಕೆ, ಇದು ವಾ ಬರೋದ್ರಿಂದ ಇದು ಬಿಗಿನಿಂಗ್ ಅಲ್ಲಿ ನಾವಿಲ್ಲಿ ಏನ್ ಹೇಳ್ತಾ ಇದೀನಲ್ಲ ಇದು, ಸೊ ಇಲ್ಲಿ ವಾ ಸೌಂಡ್ ಬರುತ್ತೆ, ನಾಟ್ ದಿಸ್ ಒನ್. ಸೊ ಹಾಗಾಗಿ ಈವನ್ ದೋ ದಿಸ್ ವರ್ಡ್ ಬಿಗಿನ್ಸ್ ವಿತ್ ವೊವೆಲ್ ಸ್ಪೆಲ್ಲಿಂಗ್, ಇಟ್ ಪ್ರೊಡ್ಯೂಸಸ್ ಕಾನ್ಸನೆಂಟ್ ಸೌಂಡ್. ವಾ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಇಲ್ಲೂ ಕೂಡ ನಾವೇನನ್ನ ಹಾಕ್ಬೇಕಾಗತ್ತೆ, ಎ ಅನ್ನ ಹಾಕ್ಬೇಕಾಗತ್ತೆ, ರೈಟ್. ಸೊ ಯು ಕೂಡ ವೊವೆಲ್ ಅಂಡ್ ಓ ಕೂಡ ವೊವೆಲ್, ಬಟ್ ಅವೆರಡೂ ಕೂಡ ಪ್ರೊನೌನ್ಸ್ ಮಾಡೋದು ಕಾನ್ಸನೆಂಟ್ ಸೌಂಡ್ ಅನ್ನ. ಇದು ವೈ ಸೌಂಡ್ ಅನ್ನ ಪ್ರೊನೌನ್ಸ್ ಮಾಡುತ್ತೆ, ಇದು ವಾ ಸೌಂಡ್ ಅನ್ನ ಪ್ರೊನೌನ್ಸ್ ಮಾಡುತ್ತೆ. ಸೊ ಹಾಗಾಗಿ ಈ ತರ ಜನರಲ್ ಸೆನ್ಸ್ ನಲ್ಲಿ ಯೂಸ್ ಮಾಡುವಾಗ ನಾವು ಯಾವ್ದನ್ನೇ ಒಂದು ತಿಳ್ಕೊಳ್ಳಿ, ಇನ್ನು ದಾಗ್ ಹೋಗಿಲ್ಲ ನಾವು. ದಾನ ಎಲ್ಲಿ ಯೂಸ್ ಮಾಡ್ತೀವಿ, ಅದು ಹೆಸರೇ ಇಂಡಿಕೇಟ್ ಮಾಡುವಂಗೆ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಹೇಳುವಾಗ ಪಾಯಿಂಟ್ ಔಟ್ ಮಾಡಿ ಹೇಳ್ಬೇಕಾದ್ರೆ ದಾನ ಯೂಸ್ ಮಾಡ್ತೀವಿ. ಯಾವ್ದನ್ನು ಸ್ಪೆಸಿಫೈ ಮಾಡ್ದಲೆ ಜನರಲ್ ಸೆನ್ಸ್ ನಲ್ಲಿ ಮಾತಾಡ್ಬೇಕಾದ್ರೆ ನಾವು ಡಿಪೆಂಡಿಂಗ್ ಅಪಾನ್ ದ ಸೌಂಡ್ ಎ ಅಥವಾ ಆನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ಈ ಸೌಂಡ್ ಅನ್ನ ನೀವು ಅಬ್ಸರ್ವ್ ಮಾಡಬೇಕು, ನಾಟ್ ದ ಸ್ಪೆಲ್ಲಿಂಗ್. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ನೀವು ಇಲ್ಲಿ 26 ಲೆಟರ್ಸ್ ಅಂತ ಹೇಳಿದೆ ನಿಮ್ಗೆ ಯಾವಾಗಲೇ ನಾನು ಬಿಗಿನಿಂಗ್ ಅಲ್ಲಿ ಹೇಳ್ಬೇಕಾದ್ರೆ ನನ್ಗೆ ಗೊತ್ತಿದೆ ಕೂಡ ಆಲ್ಫಾಬೆಟ್ ನಲ್ಲಿ 26 ಲೆಟರ್ಸ್ ಇದೆ ಅಂತ ಹೇಳಿ. ಬಟ್ 26 ಲೆಟರ್ಸ್ ಇದ್ರೂ ಕೂಡ 44 ಸೌಂಡ್ಸ್ ಇದೆ ಇಂಗ್ಲಿಷ್ ನಲ್ಲಿ. ಈ ಫಸ್ಟ್ 3 ರೋ ಇದೆಯಲ್ಲ, ಬ್ಲೂ ಕಲರ್ ಮತ್ತೆ ಈ ಡಾರ್ಕ್ ಬ್ಲೂ ಕಲರ್, ಇದು ಓವೆಲ್ ಸೌಂಡ್ಸ್ ಗಳು ಇಲ್ಲೇ ನಿಮ್ಗೆ ಕಾಣಿಸ್ತಾ ಇದೆ. ಮೊನೋಥಾಂಗ್ಸ್ ಮತ್ತೆ ಡಿಫ್ಥಾಂಗ್ಸ್ ಅಂತ ಬರುತ್ತೆ, ಇದೆಲ್ಲ ನಿಮ್ಗೆ ಅಷ್ಟೊಂದು ಡೀಟೇಲ್ಡ್ ಆಗಿ ಬೇಡ, ಬಟ್ ಒಂದು ಐಡಿಯಾ ಇರಲಿ ಅಷ್ಟೇ. ಇದೆಲ್ಲ ಸಿಂಗಲ್ ಸೌಂಡ್ ಬರುತ್ತೆ, ಸಿಂಗಲ್ ಸ್ವರ ಬರುತ್ತೆ. ಇದು ಎರಡೆರಡು ಸ್ವರಗಳು ಸೇರಿ ಮಿಕ್ಸ್ ಆಗಿ ಬರುತ್ತೆ, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಡಿಫ್ಥಾಂಗ್ಸ್. ಇಲ್ಲಿ ನೋಡಿ, ಡೀರ್, ಸೇಯ್, ಎರಡು ಸೌಂಡ್ ಬರುತ್ತೆ, ಇದೆಲ್ಲ ಸಿಂಗಲ್ ಸೌಂಡ್ ಬರುತ್ತೆ. ಅಂಡ್ ಇವು 20 ಸೌಂಡ್ಸ್ ಗಳು ವೊವೆಲ್ಸ್ ಅಲ್ಲಿ ಬರುತ್ತೆ, ಅಂಡ್ ರಿಮೈನಿಂಗ್ 24 ಸೌಂಡ್ಸ್ ಗಳು ಕಾನ್ಸನೆಂಟ್ಸ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಈ ತರ ಬಿಗಿನಿಂಗ್ ಅಲ್ಲಿ ವೊವೆಲ್ ನಲ್ಲೇ ಡಿಫ್ರೆಂಟ್ ಆಗಿರೋ ಸೌಂಡ್ಸ್ ಗಳು ಬರೋದು, ಕಾನ್ಸನೆಂಟ್ ಅಲ್ಲೇ ಡಿಫ್ರೆಂಟ್ ಆಗಿ ಸೌಂಡ್ ಬರೋದು, ಇದೆಲ್ಲ ಆಗೋದು ಈ ಕಾರಣದಿಂದಾನೆ. ಸೊ ದಟ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಯುವರ್ ಎಕ್ಸಾಮಿನೇಷನ್, ಬಟ್ ಸೌಂಡ್ ಹೆಂಗಿರುತ್ತೆ ಅನ್ನೋದನ್ನ ಒಂದು ಐಡಿಯಾ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸ್ಲೈಡ್ ಅನ್ನ ಹಾಕಿದ್ದೀನಿ. ಸೊ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಸ್ಪೆಲ್ಲಿಂಗ್ ಇಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. ನಾವೇನ್ ನೋಡ್ತೀವಿ ಸ್ಪೆಲ್ಲಿಂಗು, ಅದ್ರ ಬೇಸಿಸ್ ಮೇಲೆ ನಾವು ಏನ ಅನ್ನೋದನ್ನ ಪಿಕ್ ಮಾಡಬಾರ್ದು. ಏನ್ ಕೇಳಿಸ್ಕೋತೀವಿ, ಏನ್ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ವರ್ಡ್, ಅದ್ರ ಬೇಸಿಸ್ ಮೇಲೆ ನಾವು ಪ್ರಾಪರ್ ಆಗಿರೋ ಆರ್ಟಿಕಲ್ ಅನ್ನ ಪಿಕ್ ಮಾಡ್ಕೋಬೇಕಾಗತ್ತೆ ಔಟ್ ಆಫ್ 2, ಏನ ಆನ ಅಂತ ಆಪ್ಷನ್ ಬಂದ್ರೆ. ಅಂಡ್ ನಾನು ಬಿಗಿನಿಂಗ್ ಅಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಹೇಳಿದೆ. ಸೊ ನಾವು ಈ ಎ ಮತ್ತು ಆನ್ ಅನ್ನ ಎರಡನ್ನ ಏನು ಯೂಸ್ ಮಾಡ್ತೀವಿ, ದೇ ಮಸ್ಟ್ ಬಿ ಯೂಸ್ಡ್ ಅಲಾಂಗ್ ವಿತ್ ಕೌಂಟಬಲ್ ನೌನ್ಸ್ ಅಂಡ್ ನಾಟ್ ವಿತ್ ಅನ್ಕೌಂಟಬಲ್ ನೌನ್ಸ್ ಅಂತ ಹೇಳಿ. ಸೊ ಜಸ್ಟ್ ಇಲ್ಲಿ ಸ್ಯಾಂಪಲ್ ಆಗಿ ಒಂದಷ್ಟು ಇಮೇಜ್ಗಳನ್ನ ಹಾಕಿದ್ದೀನಿ. ಆಪಲ್ ಇದೆ, ಚೇರ್ ಇದೆ, ಎಗ್ಸ್ ಇದೆ, ಅಂಡ್ ಬುಕ್ ಇದೆ, ಪೆನ್ಸ್ ಇದೆ. ಸೊ ನಾವು ಯಾವಾಗ ಬೇಕಾದ್ರೂ ಹೇಳ್ಬೋದು ಆನ್ ಆಪಲ್ ಅಂತ ಹೇಳಿ, ಅಂದ್ರೆ ಒಂದು ಆಪಲ್, ಒಂದು ಚೇರು, ಒಂದು ಮೊಟ್ಟೆ, ಒಂದು ಬುಕ್, ಒಂದು ಪೆನ್. ಸೊ ಈ ಎಲ್ಲ ಏನ್ ಕಾಣಿಸ್ತಾ ಇದಾವೆ ಈ 5 ಇಮೇಜಸ್ಗಳು, ಇದೆಲ್ಲದಕ್ಕೂ ನಾವು 1 2 3 4 ಅಂತ ಕೌಂಟ್ ಕೊಟ್ಕೊಂಡು, ನಂಬರ್ ಕೊಟ್ಕೊಂಡು ನಾವು ಅದನ್ನ ರೆಫರ್ ಮಾಡಿ ಹೇಳ್ಬೋದು. ಬಟ್ ಆನ್ ದ ಅದರ್ ಹ್ಯಾಂಡ್ ಬಂದ್ರೆ ಇಲ್ಲಿ ಅನ್ಕೌಂಟಬಲ್ ನೌನ್ಸ್ ಇದೆ. ಸೊ ವಾಟರ್ ಇದೆ, ಶುಗರ್ ಇದೆ, ಮಿಲ್ಕ್ ಇದೆ, ಸಾಲ್ಟ್ ಇದೆ, ಅಂಡ್ ಓಕೆ ಸೇಮ್ ಸಾಲ್ಟ್ ಇದೆ, ಸದ್ಯಕ್ಕೆ ಶುಗರ್ ಅನ್ಕೊಂಡಿದ್ದೀನಿ. ಇವಾಗ ಯಾವಾಗ ಬೇಕಾದ್ರೂ ಅಪ್ಲೈ ಆಗುತ್ತೆ, ಅಕ್ಕಿ, ರಾಗಿ, ಭತ್ತ, ಗೋಧಿ ಏನ್ಕಾದ್ರೂ ಅಪ್ಲಿಕೇಬಲ್ ಆಗುತ್ತೆ. ಇದು ಯಾವುದನ್ನು ನಾವು 1 2 3 4 ಅಂತ ಕೌಂಟ್ ಮಾಡೋದಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ವಿ ಯೂಸ್ ಸಮ್ ಅದರ್ ಮೀನ್ಸ್ ಆಫ್ ಮೆಜರ್ಮೆಂಟ್, ಅದು ಕೆಜಿ ಆಗಿರ್ಲಿ ಅಥವಾ ಪೌಚ್ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ಲೀಟರ್ ಆಗಿರ್ಲಿ, ಇದನ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಯಾವ ನೌನ್ಗಳ ಜೊತೆಗೆ ನಾವು 1 2 3 4 ಅಂತ ನಂಬರ್ ಅನ್ನ ಕೊಡೋದಿಲ್ಲ, ಆ ತರದ ನೌನ್ಗಳ ಒಟ್ಟಿಗೆ ನಾವು ಈ ಆರ್ಟಿಕಲ್ಸ್ ಅನ್ನ ಅಂದ್ರೆ ಎ ಮತ್ತು ಆನ್ ಅನ್ನ ಯೂಸ್ ಮಾಡಬಾರ್ದು. ದಾಗ್ ಬಂದಾಗ ಏನ್ ಮಾಡ್ಬೇಕು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ, ಆ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ. ಸೊ ಹಾಗಾಗಿ ಇದನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಟೈಮ್ಸ್ ಎಕ್ಸಾಮ್ಸ್ ನಲ್ಲಿ ಹೆಂಗ್ ಕ್ವಶನ್ಸ್ ಕೇಳ್ಬೋದು ಅಂತಂದ್ರೆ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಬಿಟ್ಟು ಎರರ್ಸ್ ಗಳನ್ನ ಕೊಟ್ಟಿರ್ತಾರೆ, ಅಲ್ಲಿ ಕೊಟ್ಟಿರೋ ಎರರ್ ಅನ್ನ ನೀವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಬೈ ಚಾನ್ಸ್ ಇಟ್ ಈಸ್ ಎ ಶುಗರ್ ಅಂತ ಏನಾದ್ರು ಸೆಂಟೆನ್ಸ್ ಇತ್ತು ಅಂತಂದ್ರೆ ಅಲ್ಲಿ ನೀವು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಸ್ಟ್ರೈಕ್ ಔಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ತಕ್ಕಂಗಿರೋ ಆಪ್ಷನ್ ಯಾವ್ದನ್ನ ಕೊಟ್ಟಿರ್ತಾರೆ ಅದನ್ನ ಪಿಕ್ ಮಾಡ್ಕೊಂಡು ನೀವು ಕರೆಕ್ಟ್ ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇದು ಕೂಡ ನಿಮ್ಗೆ ಐಡಿಯಾ ಇರಲಿ, ಕೌಂಟಬಲ್ ನೌನ್ ಮತ್ತೆ ಅನ್ಕೌಂಟಬಲ್ ನೌನ್ ಹೆಂಗ್ ವರ್ಕ್ ಆಗುತ್ತೆ, ಅಂಡ್ ಅದಕ್ಕೂ ಇಂಡೆಫಿನೆಟ್ ಆರ್ಟಿಕಲ್ಸ್ಗಳಿಗೂ ಏನ್ ಸಂಬಂಧ ಅಂತ ಹೇಳಿ. ಅಂಡ್ ಇಲ್ಲಿ ಬಂದ್ರೆ ಅಗೈನ್ ಇನ್ನೊಂದಷ್ಟು ವರ್ಡ್ಸ್ಗಳನ್ನ ಹಾಕಿದ್ದೀನಿ ಇಲ್ಲಿ, ಕಂಪ್ಲೀಟ್ ಸೆಂಟೆನ್ಸ್ ಇಲ್ಲ, ಇದನ್ನ ಮಾತ್ರ ನೀವು ಫೋಕಸ್ ಮಾಡಿ. ಸೊ ಆರ್ ಇದೆ, ಆನೆಸ್ಟ್ ಇದೆ, ಮತ್ತೆ ಯುರೋಪಿಯನ್ ಇದೆ. ಎಚ್ ಎರಡಿದೆ, ಎರಡು ಕೂಡ ಕಾನ್ಸೋನೆಂಟ್ ಸ್ಪೆಲ್ಲಿಂಗ್ಸು. ಐ ಆಮ್ ಟಾಕಿಂಗ್ ಅಬೌಟ್ ಸ್ಪೆಲ್ಲಿಂಗ್, ನಾಟ್ ಸೌಂಡ್. ಅಂಡ್ ಯುರೋಪಿಯನ್ ಬಂದ್ರೆ ಇ ಇದೆ. ಅಗೈನ್ ಇದು ಕಂಟಿನ್ಯೂ ಮಾಡಿದ್ದೀನಿ, ಇಲ್ಲೂ ಕೂಡ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ವಾವೆಲ್ ಸೌಂಡ್ ಇಲ್ಲೇ ಇದೆ. ಓಕೆ, ನಾವಿವಾಗ ಸಾಮಾನ್ಯವಾಗಿ ಆಫ್ ಆನ್ ಆರ್ ಅಂತೀವಿ, ಆಫ್ ಎ ಆರ್ ಅನ್ನಲ್ಲ. ಸೊ ಆಫ್ ಎನ್ ಆರ್ ಅಂದ್ರೆ ಏನು, ಅರ್ಧ ಗಂಟೆ ಅಂತ ಹೇಳಿ. ಸೊ ಅರ್ಧ ಗಂಟೆ ಅಂತ ಹೇಳುವಾಗ ಆಫ್ ಎನ್ ಆರ್ ಅಂತ ಹೇಳ್ತೀವಿ ಅಂತಂದ್ರೆ ಇಟ್ ಮೀನ್ಸ್ ಈ ಆರ್ ಇದೆಯಲ್ಲ ಇಟ್ ಟೇಕ್ಸ್ ಆನ್. ಯಾಕೆ ತಗೊಳುತ್ತೆ, ಹೆಚ್ ನೋಡಿದ್ರೆ ಹಂಗಾದ್ರೆ ಕಾನ್ಸೋನೆಂಟ್ ಅಲ್ವಾ, ಏತಾನೆ ಬರ್ಬೇಕಾಗಿರೋದಿಲ್ಲಿ. ಬಟ್ ಎಗೇನ್ ಇಲ್ಲಿ ಈ ಎರಡೂ ವರ್ಡ್ಸ್ಗಳಲ್ಲಿ ಹೆಚ್ಚು ಸೈಲೆಂಟ್ ಆಗುತ್ತೆ. ಓಕೆನಾ. ಮತ್ತೆ ನಾವು ಇದಕ್ಕೆ ಬಂದ್ರೆ ವಾಟ್ ಇಸ್ ದಟ್, ಸ್ವರ ಮತ್ತೆ ವ್ಯಂಜನ ಪಾಯಿಂಟಿಗೆ ಬಂದ್ರೆ ಇಲ್ಲಿ ಓಕೆ ಫಸ್ಟ್ನೇದು ಒಂದು ಆ ಬರುತ್ತೆ, ಇನ್ನೊಂದು ಹಾ ಬರುತ್ತೆ. ಇದು ಆ ಇ ಆ, ಇದು ಯಾರಲ್ಲವ. ಸೊ ಇಲ್ಲಿ ನೋಡಿದ್ರೆ ನಮ್ಗೆ
ಆರ್ ಇದೆಯಲ್ಲ ಇದನ್ನ ಯೂಸ್ ಮಾಡೋದು. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ನಿಮಗೆ ಈಸಿ ಟಿಪ್ಸ್ ಏನು ಅಂತಂದ್ರೆ, ಈಗ ಹೊಸ ವರ್ಡ್ಸ್ಗಳು ನೋಡಿದಾಗ ನಿಮಗೆ ಹೆಂಗ್ ಪ್ರೊನೌನ್ಸ್ ಮಾಡ್ಬೇಕಂತ ಗೊತ್ತಾಗಲ್ಲ ಅದನ್ನ. ಈಗ ಆರ್ ಅಂತ ಫಸ್ಟ್ ಟೈಮ್ ಕೇಳ್ತಿದ್ದೀರಿ ಅಥವಾ ಇದು ಕ್ಲಿಯರ್ ಕಟ್ ಆಗಿ ಗೊತ್ತಿಲ್ಲ ಅಂತಂದ್ರೆ ಹಾರ್ ಅನ್ಬೇಕಾ, ಇದನ್ನ ಯೂಸ್ ಮಾಡ್ಬೇಕಾ, ಯಾರಲ್ಲವ ಹಾ ಅನ್ನ ಅಥವಾ ಆ ಅನ್ನ ಯೂಸ್ ಮಾಡ್ಬೇಕಾ, ಕನ್ಫ್ಯೂಷನ್ ಆಗುತ್ತೆ. ಬೆಸ್ಟ್ ಮೆಥಡ್ ಅಂತಂದ್ರೆ ಡಿಕ್ಷನರಿ ರೆಫರ್ ಮಾಡೋದು. ಈಗ ಎಲ್ಲಾ ಮೊಬೈಲ್ಗಳಲ್ಲೂ ಯೂಸ್ ಮಾಡುವಂತ, ಈವನ್ ವಿತೌಟ್ ಇಂಟರ್ನೆಟ್ ಕನೆಕ್ಷನ್ ಯು ಕ್ಯಾನ್ ಯೂಸ್ ಇಟ್ ಇನ್ ಆಫ್ಲೈನ್ ಮೋಡ್, ಆ ಥರದ್ದು ಸುಮಾರು ಆಪ್ಸ್ಗಳಿದಾವೆ. ನೀವು ಅಲ್ಲಿ ಐ ಮೀನ್ ಪ್ಲೇ ಬಟನ್ ಬರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸೌಂಡ್ ಕೇಳಿಸ್ಕೊತೀರಾ ನೀವು ಹೆಂಗ್ ಪ್ರೊನೌನ್ಸ್ ಮಾಡೋದು ಅಂತ ಹೇಳಿ. ನಿಮ್ಗೆ ಅಲ್ಲೂ ಕ್ಲಾರಿಟಿ ಬರ್ತಾ ಇಲ್ಲ, ಕನ್ಫ್ಯೂಷನ್ ಇದೆ ಅಂತಂದ್ರೆ ಅಲ್ಲಿ ಸಿಂಬಲ್ ಕೊಡ್ತಾರೆ ಒಂದಷ್ಟು. ನಾವೇನ್ ಪ್ರೀವಿಯಸ್ ಸ್ಲೈಡ್ ನಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡೋದಲ್ಲ 44 ಸೌಂಡ್ಸ್, ಅದೆಲ್ಲವೂ ಡಿಸ್ಪ್ಲೇ ಆಗಿರುತ್ತೆ. ಫೋನೆಟಿಕ್ ಸಿಂಬಲ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ನೋಡಿದ್ರೆ ನೀವು ಅಟ್ಲೀಸ್ಟ್ ಯು ಕ್ಯಾನ್ ಗೇಜ್ ಇಲ್ಲಿ ಬಿಗಿನಿಂಗ್ ಅಲ್ಲಿ ಯಾವ ಲೆಟರ್ ಇದೆ, ಮತ್ತೆ ಅದನ್ನ ಐ ಮೀನ್ ಕಾನ್ಸೋನೆಂಟ್ ಸೌಂಡ್ ಇದೆಯಾ ಅಥವಾ ಮೊಬೈಲ್ ಸೌಂಡ್ ಬರುತ್ತಾ ಅನ್ನೋದನ್ನ ನೀವು ಗೇಜ್ ಮಾಡ್ಬೋದಾಗತ್ತೆ. ಸೊ ಇಲ್ಲಿ ಈ ಒಂದು ದೀಸ್ ಟು ವರ್ಡ್ಸ್ ಬಿಗಿನ್ ವಿತ್ ಕಾನ್ಸೋನೆಂಟ್ ಸ್ಪೆಲ್ಲಿಂಗ್ ಅವೇನಾಗುತ್ತೆ, ಈ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವ್ದನ್ನ, ಆ ಸೌಂಡ್ ಅನ್ನ. ಸೊ ಹಾಗಾಗಿ ಇಲ್ಲಿ ಆರ್ ಅಂತ ಬಂದಾಗ ಎಲ್ಲೆಲ್ಲಿ ಯೂಸ್ ಮಾಡ್ತೀವೋ ಯಾವಾಗ್ಲೂ ಕೂಡ ಅದನ್ನ ಆನ್ ಅಂತ ಯೂಸ್ ಮಾಡಬೇಕು. ಅಂಡ್ ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಫಾರ್ ಆನೆಸ್ಟ್ ಆಲ್ಸೋ. ಇಲ್ಲೂ ಕೂಡ ಎಚ್ ಸೈಲೆಂಟು, ಇಲ್ಲೂ ಎಚ್ ಸೈಲೆಂಟು. ಸೊ ಆರ್ ಮತ್ತೆ ಆರ್ ಅಂತ ಹೇಳ್ತೀವಿ, ಆರ್ ಅಲ್ಲ ಆರ್, 1 ಆರ್, 2 ಆರ್ಸ್ ಈ ತರದ್ ಬರುತ್ತೆ. ಇಲ್ಲಿ ಬಂದ್ರೆ ಆನೆಸ್ಟ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ವೊವೆಲ್ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ಈಸ್ ವೈ ಇವೆರಡು ಬ್ಲಾಂಕ್ ಗಳಿಗೆ ನಾವೇನ್ ಮಾಡಬೇಕು, ಆನ್ ಅನ್ನು ಫಿಲ್ ಮಾಡಬೇಕು. ಅಂಡ್ ಯುರೋಪಿಯನ್ ಬಂದ್ರೆ, ನಾವು ಪ್ರೀವಿಯಸ್ ಇದ್ರಲ್ಲಿ ಯೂನಿವರ್ಸಿಟಿ ಅಂತ ವರ್ಡ್ ಬಂತಲ್ಲ, ಅಲ್ಲಿ ಅದೇ ಸೆನ್ಸ್ ನಲ್ಲಿ ಎಲ್ಲೆಲ್ಲಿ ಯು ಯು ಅಂತ ಬರುತ್ತೋ ಆ ತರದ್ದು ಸ್ಪೆಲ್ಲಿಂಗ್ಸ್ ಗಳು ಬಂದಾಗೆಲ್ಲ ನಾವು ಅದ್ರ ಮುಂದೆ ಯೂಸ್ ಮಾಡಬೇಕಾಗಿರೋದು ಏನನ್ನ, ಎ ಅನ್ನ. ಎ ಅನ್ನ ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಯಾಕಂದ್ರೆ ಈವನ್ ದೋ ಇಟ್ ಬಿಗಿನ್ಸ್ ವಿತ್ ವೊವೆಲ್ ಸ್ಪೆಲ್ಲಿಂಗ್ ದಟ್ ಪ್ರೊಡ್ಯೂಸಸ್ ಕಾನ್ಸೋನೆಂಟ್ ಸೌಂಡ್. ಸೊ ಹಾಗಾಗಿ ಆನ್ ಯುರೋಪಿಯನ್ ಅಂತ ಹೇಳೋಂಗಿಲ್ಲ, ಎ ಯುರೋಪಿಯನ್ ಅಂತ ಹೇಳಬೇಕು. ಸೊ ಈ ಒಂದಷ್ಟು ಟ್ರಿಕಿ ವರ್ಡ್ಸ್ಗಳನ್ನ ನೀವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಎಲ್ಲವೂ ಈಸಿ ಆಗ್ಬಿಡತ್ತೆ. ಆರ್ಟಿಕಲ್ಸ್ ಮೇಲೆ ಬರುವಂತ ಯಾವುದೇ ಕ್ವಶನ್ಸ್ಗಳನ್ನ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ 2 ಹೆಡ್ಡಿಂಗ್ಸ್ ಅನ್ನ ಹಾಕಿದ್ದೀನಿ. ಒಂದು ಅಬ್ರಿವೇಷನ್ಸ್ ಅಂತ ಇದೆ, ಇನ್ನೊಂದು ಆಕ್ರೋನಿಮ್ಸ್ ಅಂತ ಇದೆ. ಇದನ್ನ ಕ್ಲೋಸ್ ಆಗಿ ಅದರದ್ದು ಪ್ರೊನೌನ್ಸಿಯೇಷನ್ ಸ್ಟ್ರಕ್ಚರ್ ಮತ್ತು ಪ್ಯಾಟರ್ನ್ ಹೆಂಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಬಿ ಎ, ಬಿ ಸಿ ಎ, ಕೆ ಎಸ್ ಆರ್ ಟಿ ಸಿ, ಎಚ್ ಎಂ ಟಿ. ಸೊ ವಾಟ್ ಡಸ್ ಇಟ್ ಮೀನ್? ಪ್ರತಿ ಒಂದು ಲೆಟರ್ ಅನ್ನ ನಾವು ಇಂಡಿವಿಜುವಲ್ ಆಗಿ ಪ್ರೊನೌನ್ಸ್ ಮಾಡ್ತೀವಿ, ಸಪರೇಟ್ ಆಗಿ ಪ್ರೊನೌನ್ಸ್ ಮಾಡ್ತೀವಿ, ವರ್ಡ್ ತರ ಪ್ರೊನೌನ್ಸ್ ಮಾಡಲ್ಲ. ಸೊ ಬಿ ಎ ಸ್ಟ್ಯಾಂಡ್ಸ್ ಫಾರ್ ಬ್ಯಾಚಲರ್ ಆಫ್ ಆರ್ಟ್ಸ್ ಅಂಡ್ ಬಿ ಸಿ ಎ ಸ್ಟ್ಯಾಂಡ್ಸ್ ಫಾರ್, ಎಲ್ಲ ಗೊತ್ತಿದೆ ನಿಮಗೆ, ಕೆ ಎಸ್ ಆರ್ ಟಿ ಸಿ ಅಂದ್ರೆ ಏನು, ಎಚ್ ಎಂ ಟಿ ಅಂದ್ರೆ ಏನು ಅಂತ ಹೇಳಿ. ಅದ್ರದ್ದು ಎಲ್ಲ ಫಸ್ಟ್ ವರ್ಡ್ದು ಅಂದ್ರೆ ಒಂದೊಂದು ವರ್ಡ್ದು ಫಸ್ಟ್ ಲೆಟರ್ ಅನ್ನು ತಗೊಂಡು ನಾವು ಅಬ್ರಿವೇಷನ್ಸ್ ಅನ್ನ ಫಾರ್ಮ್ ಮಾಡ್ತೀವಿ. ಸೇಮ್ ಪ್ಯಾಟರ್ನ್ ಅಲ್ಲಿ ನಾವು ಆಕ್ರೋನಿಮ್ಸ್ ಗಳನ್ನ ಫಾಲೋ ಮಾಡ್ತೀವಿ, ಫ್ರೇಮ್ ಮಾಡ್ತೀವಿ. ಬಟ್ ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತಂದ್ರೆ, ಇದನ್ನ ವರ್ಡ್ ತರ ಪ್ರೊನೌನ್ಸ್ ಮಾಡ್ತೀವಿ. ಈಗ ಇಸ್ರೋ ಸ್ಟ್ಯಾಂಡ್ಸ್ ಫಾರ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಬಟ್ ವಿ ಡೋಂಟ್ ಸೇ ಇಟ್ ISRO, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್, ಬಟ್ ವಿ ಡೋಂಟ್ ಸೇ GATT. ಇದನ್ನ ಯುನೆಸ್ಕೋ ಅಂತೀವಿ, UNESCO ಅನ್ನಲ್ಲ. ಇದನ್ನ ನಾಸಾ ಅಂತೀವಿ ಬಿಟ್ರೆ NASE ಅನ್ನಲ್ಲ. ಸೊ ಆಕ್ರೋನಿಮ್ಸ್ಗಳು ವರ್ಡ್ ತರಾನೇ ಪ್ರೊನೌನ್ಸಿಯೇಷನ್ ಅಂತ ಬಂದಾಗ, ಬಟ್ ಅಬ್ರಿವೇಷನ್ಸ್ಗಳನ್ನ ಬಂದು ನಾವು ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಲೆಟರ್ ಬೈ ಲೆಟರ್ ಪ್ರೊನೌನ್ಸ್ ಮಾಡ್ತೀವಿ. ಆರ್ಟಿಕಲ್ಸ್ ಅನ್ನ ಡಿಸ್ಕಸ್ ಮಾಡುವಾಗ ನಾನು ಯಾಕೆ ಇಲ್ಲಿ ಅಬ್ರಿವೇಷನ್ಸ್ ಮತ್ತೆ ಆಕ್ರೋನಿಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಈ ಸ್ಕ್ರೀನ್ ನಲ್ಲಿ ನೀವು 8 ಕಾನ್ಸೋನೆಂಟ್ಸ್ಗಳನ್ನ ನೋಡ್ತಾ ಇದ್ದೀರಾ. F, H, L, M, N, R, S ಅಂಡ್ X. ಈ 8 ಕೂಡ ಕಾನ್ಸೋನೆಂಟ್ಸ್ಗಳು. ಓಕೆ, ಬಟ್ ಯಾಕೆ ಇಲ್ಲಿ ಅಬ್ರಿವೇಷನ್ಸ್ಗಳ ಬಗ್ಗೆ ನಾವು ಪ್ರೀವಿಯಸ್ ಸ್ಕ್ರೀನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಮತ್ತೆ ಇಲ್ಲಿ ಯಾಕೆ ನಾನು 4 ಸೆಂಟೆನ್ಸ್ಗಳಲ್ಲಿ ಬ್ಲಾಂಕ್ ಆದ್ಮೇಲೆ ಇಮಿಡಿಯೇಟ್ಲಿ ನಾನು ಇಲ್ಲಿ ಅಬ್ರಿವೇಷನ್ಸ್ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇವನ್ನ ನಾವು ಇಂಡಿವಿಜುವಲ್ ಆಗಿ ಪ್ರೊನೌನ್ಸ್ ಮಾಡಿದ್ರೆ, ಅಬ್ಸರ್ವ್ ಮಾಡಿ ಇದನ್ನ, F, H, L, M, N, S ಅಂಡ್ X. ಆರ್ ಒಂದನ್ನ ಬಿಟ್ಟು ಸದ್ಯಕ್ಕೆ ಐ ಟೆಲ್ ಯು ಯಾಕದು ಅಂತ ಹೇಳಿ. ಅದನ್ನ ಬಿಟ್ಟು ಈ 7 ಕಾನ್ಸೋನೆಂಟ್ಸ್ಗಳಿದಾವಲ್ಲ, 1 2 3 4 5 6 7, ಈ 7 ಕಾನ್ಸೋನೆಂಟ್ಸ್ಗಳನ್ನ ನಾವು ಪ್ರೊನೌನ್ಸ್ ಮಾಡುವಾಗ ಬಿಗಿನಿಂಗ್ ಅಲ್ಲಿ ಎ ಸೌಂಡ್ ಬರುತ್ತೆ. ಓಕೆನಾ, ಏನ್ ಸೌಂಡ್ ಬರುತ್ತೆ? ಎ ಸೌಂಡ್ ಬರುತ್ತೆ. ಸೊ ಎಫ್, ಎಲ್, ಎಚ್, ಎಂ, ಎನ್, ಎಸ್ ಅಂಡ್ ಎಕ್ಸ್. ಆರ್ಗ್ ಬಂದ್ರೆ ಏನ್ ಮಾಡುತ್ತೆ, ಈ ಆ ಸೌಂಡ್ ಬರುತ್ತಲ್ಲ, ಈ ಸೌಂಡ್ ಬರುತ್ತೆ ಇಲ್ಲಿ. ಸೊ ವಾಟ್ ಡಸ್ ಇಟ್ ಮೀನ್? ಈವನ್ ದೋ ದೇ ಆರ್ ಕಾನ್ಸೋನೆಂಟ್ಸ್, ಈ ತರ ಅಬ್ರಿವೇಷನ್ಸ್ಗಳು ಬಂದಾಗ, ಅಬ್ರಿವೇಷನ್ಸ್ಗಳಲ್ಲಿ ನಾವು ಇಂಡಿವಿಜುವಲಿ ಲೆಟರ್ಗಳನ್ನ ಸ್ಪೆಲ್ ಮಾಡೋದ್ರಿಂದ ಬಿಗಿನಿಂಗ್ ಅಲ್ಲಿ ಏನ್ ಬರುತ್ತೆ, ಇವು ಬರ್ತವೆ, ಅಂದ್ರೆ ವೊವೆಲ್ ಸೌಂಡ್ಸ್ಗಳು ಬರ್ತವೆ. ಓಕೆ, ಸೊ ನೀವು ಅಲ್ಲೆಲ್ಲೂ ಸ್ಪೆಸಿಫೈ ಮಾಡಿಲ್ಲ, ಪಾಯಿಂಟ್ ಔಟ್ ಮಾಡಿ ಏನು ಹೇಳ್ದಲೆ ಜನರಲ್ ಸೆನ್ಸ್ ನಲ್ಲಿ ಹೇಳ್ತಾ ಇದ್ದಾರೆ ಅಥವಾ ಈ ತರ ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಈ ತರ ಬ್ಲಾಂಕ್ ಇದ್ರೆ ನೀವು ಆ ಬ್ಲಾಂಕ್ ಅನ್ನ ಫಿಲ್ ಮಾಡಬೇಕಾಗಿರೋದು ಓನ್ಲಿ ವಿತ್ ಆನ್ ಅಂಡ್ ನಾಟ್ ಎ. ಓಕೆನಾ, ಇವನ್ನ ಬಿಟ್ಟು ಈ 8 ಕಾನ್ಸೋನೆಂಟ್ಸ್ಗಳನ್ನ ಬಿಟ್ಟು ಮತ್ತೆ ವೊವೆಲ್ಸ್ಗಳನ್ನ ಬಿಟ್ಟು, ಅಗೈನ್ ಅದು ಕೂಡ ಡಿಪೆಂಡ್ ಆಗುತ್ತೆ ಯಾವ ತರ ಸೌಂಡ್ ಬರ್ತಾ ಇದೆ ಅಂತೇಳಿ. ಸೊ ಬೇರೆ ಅಬ್ರಿವೇಷನ್ಸ್ಗಳು ಬಂದ್ರೆ ಆಸ್ ಯೂಶುವಲ್ ಎನ್ನ ಫಿಲ್ ಮಾಡಬೇಕಾಗತ್ತೆ. ಬಟ್ ಈ 8 ಕಾನ್ಸೋನೆಂಟ್ಸ್ಗಳಿಂದ ಶುರುವಾಗುವಂತ ಅಬ್ರಿವೇಷನ್ಸ್ಗಳು ಬಂದ್ರೆ, ಈಗ ನೋಡಿ FBI, EF, F,
FBI ಅಂದ್ರೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ. ಅಂಡ್ HMT ವಾಚ್ ಅಗೈನ್ SBI MLA, so that he is an FBI officer, it is an HMT watch, and there is an SBI branch. Finally, she is an MLA. ಸೊ ಈ ತರ ಹೇಳಬೇಕಾಗತ್ತೆ. ಸೊ ದಟ್ ಇಷ್ಟೊತ್ತು ಈ ವಿಡಿಯೋದಲ್ಲಿ ನಾನು ಅಡ್ವಾನ್ಸ್ಡ್ ಲೆವೆಲ್ಗೆ ಮತ್ತೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಕೊಡ್ಬೋದಾದಂತಹ ಕ್ವಶನ್ಸ್ಗಳು ಹೆಂಗಿರ್ಬೋದು ಅನ್ನೋ ಲೆವೆಲ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಇಷ್ಟೊತ್ತು ಡಿಸ್ಕಸ್ ಮಾಡಿರುವಂತದ್ದು. ಸಿಂಪಲ್ ಆಗಿ ನೀವು ಇದುವರೆಗೂ ಕೇಳ್ಕೊಂಡು ಬಂದಿರುವಂತ, ಈಗ ಆರೆಂಜ್ ಕೊಟ್ರೆ ಕಣ್ಮುಚ್ಕೊಂಡು ನೀವು ಆನ್ ಅಂತ ಆಗ್ತೀರಾ, ಮತ್ತೆ ಚೇರ್ ಅಂತ ಕೊಟ್ರೆ ಕಣ್ಮುಚ್ಕೊಂಡು ಎ ಅಂತ ಆಗ್ತೀರಾ. ಸೊ ಹಂಗಾಗಿ ಆ ಪಾಯಿಂಟ್ಗಳನ್ನ ಟಚ್ ಮಾಡ್ದಲೇನೆ ಬೇಸಿಕ್ ಪಾಯಿಂಟ್ಸ್ಗಳೇನಿದೆಯಲ್ಲ ಅದನ್ನ ಬಿಟ್ಟು ಈ ತರ ಕನ್ಫ್ಯೂಷನ್ ಆಗುವಂಥದ್ದು ಮತ್ತೆ ಅಡ್ವಾನ್ಸ್ಡ್ ಲೆವೆಲ್ ಜೊತೆಗೆ ಎಕ್ಸಾಮ್ಸ್ ನಲ್ಲಿ ಕೇಳಬಹುದಾದಂತಹ ಪ್ಯಾಟರ್ನ್ ಹೆಂಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗ ಯೂಸ್ ಮಾಡಬೇಕು, ಅದ್ರ ಯೂಸಸ್ಗಳು ಯಾವಾಗ ಬರುತ್ತೆ, ಅಂಡ್ ಫೈನಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದ್ರೆ ಪ್ರಾಕ್ಟೀಸ್ ಕ್ವಶನ್ಸ್ಗಳು ಯಾವ ತರ ಬರುತ್ತೆ, ಅಂಡ್ ಪ್ರೀವಿಯಸ್ ಬೇರೆ ಎಕ್ಸಾಮ್ಸ್ಗಳಲ್ಲಿ, ಓಕೆನಾ, ಪ್ರೀವಿಯಸ್ ಟೈಮ್ನಲ್ಲಿ ಬೇರೆ ಎಕ್ಸಾಮ್ಸ್ಗಳಲ್ಲಿ ಆರ್ಟಿಕಲ್ಸ್ ಮೇಲೆ ಕೇಳಿರುವಂಥ ಕ್ವಶನ್ಸ್ಗಳು ಎಲ್ಲವನ್ನೂ ಕೂಡ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.